ನಿಶ್ಚಿತವಲ್ಲ. ಇದು ಅನಂತ ಪ್ರಪಂಚ, ಅಪಾರ ಅದ್ಭುತ ಅಚ್ಚರಿ, ಕಹಿ ಸಿಹಿ ತುಂಬಿದ ಲೋಕ, ಪ್ರಪಂಚ ಪರ್ಯಟನೆ. ಸರ್, ನನ್ನ ಹೆಸರು ಉದಯ ತೇಜಸ್ವಿ ಅರಸ್. ನಾನು ಇಲ್ಲಿ ಮೊದಲನೇ ಬಾರಿಗೆ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೀನಿ. ಇಷ್ಟು ಜನ ಕ್ರಿಕೆಟ್ ಆಡ್ತಾ ಇದ್ದಾರೆ ಅಂತ ಗೊತ್ತಾಗಿ ತುಂಬ ಖುಷಿ ಆಯಿತು. 6ನೇ ಕ್ಲಾಸಿಂದನೂ ನಾನು ಕ್ರಿಕೆಟ್ ಆಡ್ತಾನೇ ಇದ್ದೀನಿ. ಈಗ ಒಂದು 8-10 ವರ್ಷದಿಂದ ಗ್ಯಾಪ್ ಆಗಿತ್ತು. ಮತ್ತು ಇಲ್ಲಿ ರಿಯೂನಿಯನ್ ಆಗಿ ಕ್ರಿಕೆಟ್ ಆಡ್ತಾ ಇರೋದ್ರಿಂದ ತುಂಬ ಫ್ರೆಶ್ ಅನಿಸ್ತಾ ಇದೆ, ಖುಷಿ ಆಗ್ತಾಯಿದೆ. ಆಮೇಲೆ ಇಷ್ಟು ಜನನ ನಾನು ನೋಡಿ ತುಂಬ ಇನ್ನೂ ಆಡೋ ಫಿಟ್ನೆಸ್ ಒಂದು ಎಲಿಜಿಬಿಲಿಟಿ ಇದೆ ಅಂತ ಖುಷಿ ಆಗ್ತಾಯಿದೆ. ತುಂಬ ಒಳ್ಳೆ ಎನ್ವಿರಾನ್ಮೆಂಟು, ಒಳ್ಳೆ ಈವೆಂಟು ಚೆನ್ನಾಗಾಗಲಿ. Hi all, good afternoon to everybody. My name is Natarajars. I have come from Bangalore to attend this program. So Mysore Yuvajana Arsu Vedike Shrikantadasa Narasimha Odayar Cup, they have organized a cricket match. There are totally 14 teams have participated in this game from the Arsu community. So it's a wonderful cricket match. So this has been organized by the Arsu Yuvajana Vedike. So people have gathered from across the Karnataka, different districts, irrespective of the age, everybody is enjoying. So this is the spirit of game. Everyone gathered, everyone supporting very well to the team also playing very well. And also one request to the Arasu Yuvajana Vedike is not only concentrate on cricket, so they should also do other matches like for the kids, and also we have so many sports like kabaddi, especially for the kids. So if you organize those sports, we can identify the young talent. So this is the suggestion from me. And thanks to the organizing committee, wonderfully they are arranged, including the food arrangement, ground arrangement, how they are treating the people, everyone is enjoying. Also they have organized a special games for the ladies, they are also enjoyed. Thank you so much for the committee, wish you all the best. So keep doing this type of matches at least twice in a year, wish you all the best. Thank you so much. ನಮಸ್ಕಾರ. ಅರಸು ಯೋಜನೆ ವೇದಿಕೆಯ ಅಧ್ಯಕ್ಷನಾಗಿರುವ ನಾನು ಪುನೀತ್ ತೇಜಸ್ ಮಾತಾಡ್ತಾ ಇದ್ದೀನಿ.
ನಿಮಗೆಲ್ಲರಿಗೂ ಈ ವಿಡಿಯೋ ಮುಖಾಂತರ ತಿಳಿಸೋದೇನೆಂದರೆ ನಮ್ಮ ಅರಸು ಯೋಜನೆ ವೇದಿಕೆ ವತಿಯಿಂದ 8ನೇ ವರ್ಷದ ಕ್ರಿಕೆಟ್ ಟೂರ್ನಮೆಂಟ್ನ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ ಹೆಸರಿನ ಸ್ಮರಣಾರ್ಥವಾಗಿ ನಾವು ನಡೆಸ್ಕೊಳ್ತಾ ಬರ್ತಾಯಿದ್ದೀವಿ. ಈ 8 ವರ್ಷದಿಂದ ನಮಗೆ ತುಂಬ ಸಕ್ಸಸ್ಗಳು ಸಿಗ್ತಾ ಇದೆ. ಯಾಕೆಂದರೆ ನಮ್ಮ ಕಮ್ಯುನಿಟಿನ ಒಂದು ಕೂಡಿಸ್ಬೇಕು, ಒಂದು ಕಡೆ ನಾವು ಎಲ್ಲರನ್ನೂ ಸೇರಿಸಿ ಒಂದು ಈ ವೇದಿಕೆ ವತಿಯಿಂದ ಎಲ್ಲರೂ ಸೇರಿದಾಗ ಒಂದು ಕ್ರೀಡೆಗಾಗಲಿ, ಒಂದು ಎಲ್ಲ ಚಿಕ್ಕ ಮಕ್ಕಳುಗಳಾಗಲಿ ಮಹಿಳೆಯರಾಗಲಿ ಸೇರೋದ್ರಿಂದ ನಮಗೆಲ್ಲ ಕಮ್ಯುನಿಟಿನ ಮುಂದೆ ಬೆಳೆಸ್ಕೊಳ್ಳುವಂಥ ಅವಕಾಶ ಸಿಗುತ್ತೆ ಅಂತೇಳಿ ನಾವು ಇದನ್ನ ಆಯೋಜನೆ ಮಾಡ್ಕೊತಾ ಬರ್ತಾಯಿದ್ದೀವಿ. ಈ ವರ್ಷವೂ ಇನ್ನೂ ತುಂಬ ಚೆನ್ನಾಗಿ ಮಹಿಳೆಯರಿಗೋಸ್ಕರ ಫನ್ ಗೇಮ್ಗಳನ್ನ ಆಡಿಸ್ತಾಯಿದ್ದೀವಿ, ಮಕ್ಕಳುಗಳಿಗೂ ಫನ್ ಗೇಮ್ಗಳನ್ನ ಆಡಿಸ್ತಾಯಿದ್ದೀವಿ. ಇನ್ನೂ ಮುಂದಿನ ವರ್ಷಗಳಲ್ಲಿ ಇದೇ ಥರ ನಾವು ಕ್ರೀಡೆಗಳನ್ನಾಗಲಿ ಒಂದು ಒಗ್ಗೂಡಿಸೋ ನಿಟ್ಟಿನಲ್ಲಿ ನಮ್ಮ ಯೂತ್ಸ್ ಆಗಿರ್ಬೋದು, ಹಾಗೆ ಮಹಿಳೆಯರಾಗಿರ್ಬೋದು, ನಮ್ಮ ಅರಸು ಸಮುದಾಯದ ಎಲ್ಲರನ್ನೂ ನಾವು ಇದೇ ಥರ ಕೂಡಿ ನಮ್ಮ ಬೆನ್ನೆಲುಬಾಗಿ ನಿಂತಿರುವ ಗೌರವಾಧ್ಯಕ್ಷರಾದ ಶ್ರೀಕಾಂತ್ ಅರಸರವರು ನಮಗೆ ತುಂಬ ಸಪೋರ್ಟಿವ್ ಆಗಿ ಈಗ 2-3 ವರ್ಷಗಳಿಂದ ಅವರು ಗೌರವಾಧ್ಯಕ್ಷನಾಗಿ ಅವ್ರ ತಂದೆಯವರು ಈ ಸಂಸ್ಥೆನ ಸ್ಟಾರ್ಟ್ ಮಾಡಿದರು 1986ನೇ ಇಸ್ವಿನಲ್ಲಿ. ಮತ್ತು ಈಗ ಅವರ ಮಗರಾದ ಶ್ರೀಕಾಂತ್ ರಾಜರ್ಸ್ ಅವರು ನಮಗೆ ಬಂದು ಮತ್ತೆ ಗೌರವಾಧ್ಯಕ್ಷರಾಗಿ ನಮ್ಮ ಜೊತೆ ಕೈ ಜೋಡಿಸಿದ ಮೇಲೆ ಇದಿನ್ನೂ ತುಂಬ ಸಕ್ಸಸ್ಸಾಗಿ ನಡ್ಕೊಳ್ತದೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ತುಂಬ ಆಯೋಜನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮಗಳನ್ನ ರೂಪಿಸ್ತೀವಿ. ಅದಕ್ಕೆ ನಮ್ಮ ಸಮುದಾಯದ ಬಂಧು ಬಾಂಧವರು ಜನರು ಎಲ್ಲ ಸಹಕರಿಸಬೇಕು. ಹಿಂಗೆ ಮುಂದಿನ ದಿನಗಳಲ್ಲಿ ನಮ್ಮ ಆಯೋಜನೆಗೆ ನಮ್ಮ ಕಾರ್ಯಕಾರಿ ಸಮಿತಿಯವರು ಎಲ್ಲ ಸೇರಿ ನಮಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಎಲ್ಲ ಅರಸು ಮಂಡಳಿ ಸಂಘ ಆಗಿರ್ಬೋದು, ಅರಸು ಸಹಕಾರ ಮಂಡಳಿ ಸಂಘ ಇರ್ಬೋದು, ಬೆಂಗಳೂರು ಅಸೋಸಿಯೇಷನ್ ಸಂಘ ಇರ್ಬೋದು, ಎಲ್ಲ ಅರಸು ಸಮುದಾಯದ ಸಂಘ ಸಂಸ್ಥೆಗಳಿಂದ, ಅರಸು ಮಹಿಳಾ ಜಾಗೃತಿಯಿಂದ ಇರ್ಬೋದು, ನಮಗೆ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ಹೀಗೆ ಮುಂದುವರ್ಸ್ಕೊಂಡ್ರೆ ನಾವು ಕಾರ್ಯಕ್ರಮಗಳನ್ನ ಇನ್ನೂ ಚೆನ್ನಾಗಿ ರೂಪಿಸಿ ನಮ್ಮ ಸಮುದಾಯದವ್ರನ್ನ ಒಂದು ಕಡೆ ಒಗ್ಗೂಡಿಸಲು ನಾವು ಪ್ರಯತ್ನ ಪಡ್ತೀವಿ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಕಾರ್ಯಕ್ರಮಗಳನ್ನ ಮಾಡ್ತೀವಿ ಅಂತ ಹೇಳೋಕ್ಕೆ ತಿಳಿಸೋಕ್ಕೆ ಖುಷಿ ಪಡ್ತೀನಿ ಸರ್. ಎಲ್ಲರಿಗೂ ನಮಸ್ಕಾರ. ನಾನು ಅರಸು ಮಂಡಳಿ ಸಂಘದ ಗೌರವ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಈ ದಿನ ನಮ್ಮ ಅರಸು ಯುವಜನ ವೇದಿಕೆಯವರು ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಕಪ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಿದ್ದಾರೆ. ಕಳೆದ 3 ದಿನಗಳಿಂದ ಅಚ್ಚುಕಟ್ಟಾಗಿ ಊಟದ ವ್ಯವಸ್ಥೆ ಹಾಗೂ ಎಲ್ಲ ವ್ಯವಸ್ಥೆಗಳನ್ನು ಅಚ್ಚುಕಟ್ಟಾಗಿ ಮಾಡಿಕೊಂಡು ಒಂದು ನಮ್ಮ ಜನಾಂಗಕ್ಕೆ ಹೆಮ್ಮೆ ತರುವಂಥ ಕೆಲಸಗಳನ್ನು ಮಾಡ್ತಿದ್ದಾರೆ. ಎಲ್ಲ ಯುವಜನ ಪದಾಧಿಕಾರಿಗಳಿಗೆ ನನ್ನ ವೈಯಕ್ತಿಕ ಹಾಗೂ ನಮ್ಮ ಜನಾಂಗದ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳು. ಅರಸು ಮಣ್ಣಿನ ಉಸಿರಲ್ಲಿ ಓಡುವ ಶಕ್ತಿ, ಏಕತೆ ನಮ್ಮ ಆಟ, ಧೈರ್ಯ ನಮ್ಮ ಗೀತೆ, ಯುವ ಜನರ ಹೃದಯ ಹೊಡೆಯುವ ಜಯದ ರೀತಿ, ಮೈಸೂರು ಮಣ್ಣಲ್ಲಿ ಇಂದು ಗೆಲುವಿನ ಪ್ರತಿಜ್ಞಾ. ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ನಾಮದಲ್ಲಿ ಗೌರವ ಪರಂಪರೆ ಹೊತ್ತ ಕ್ರೀಡಾ ಘರ್ಷಣೆಯಲ್ಲಿ ಮಿಡಿಯುವ ಧ್ವನಿ, ಯುವ ಶಕ್ತಿಯ ಕನಸಿಗೆ ಹೊಸ ಯುಗದ ಘೋಷಣೆ. ಕ್ರಿಕೆಟ್ ಅಂದರೆ ಕೇವಲ ಆಟವಲ್ಲ, ಅದು ಗುರುತಿನ ಕಣಿ. ನಮಸ್ತೆ, ನನ್ನ ಹೆಸರು ವಿಭಾವರಿ. 2025ನೇ ಅರಸು ಯುವಜನ ಯೋಧಿಕೆ ಶ್ರೀಕಂಠದತ್ತ ಶ್ರೀ ಒಡೆಯರ್ ಅವರ ಕ್ರಿಕೆಟ್ ಯೋಜನೆಯನ್ನು ಆಚರಿಸಲಾಗಿತ್ತು. ಇದೊಂದು ಒಳ್ಳೆ ವಾತಾವರಣ ಕಲ್ಪಿಸಿಕೊಟ್ಟಿದ್ದು, ಹೆಣ್ಣು ಮಕ್ಕಳಿಗೂ ಸಹ ಕೆಲವೊಂದು ಕ್ರೀಡೆಗಳನ್ನ ಆಯೋಜಿಸಲಾಗಿತ್ತು. ಎಲ್ಲರೂ ತುಂಬ ಉತ್ಸುಕದಿಂದ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಇದು ನಮ್ಮ ಜನತೆಗೆ ಒಂದು ಹೆಮ್ಮೆಯ ವಿಷಯ. ಪ್ರತಿ ವರ್ಷ ಇದೇ ಥರ ಪ್ರತಿಯೊಬ್ಬರು ಪ್ರೋತ್ಸಾಹ ನೀಡುತ್ತಾ ಇದನ್ನು ನಡೆಸಿಕೊಂಡು ಹೋಗಬೇಕು. ಪ್ರತಿ ವರ್ಷ ಎಲ್ಲರೂ ನಮಗೆ ಇದೇ ಥರ ಸಹಕಾರ ನೀಡಿ. ಥ್ಯಾಂಕ್ ಯು. ಪ್ರತಿಕ್ಷಣ ಮೈಸೂರು ಕ್ರೀಡೆಯೇ ಅದರ ತಾಳ, ಶಿಸ್ತು ಶ್ರಮ ಸ್ಪರ್ಧೆ ಬೆಸೆದ ಮಹಾಪಥದ ಕಾಲ. ಪ್ರತಿಕ್ಷಣ ಮೈಸೂರು ಕ್ರೀಡೆಯೇ ಅದರ ತಾಳ, ಶಿಸ್ತು ಶ್ರಮ ಸ್ಪರ್ಧೆ ಬೆಸೆದ ಮಹಾಪಥದ ಕಾಲ. ಪ್ರತಿಕ್ಷಣ ಮೈಸೂರು, ಪ್ರತಿಕ್ಷಣ ಮೈಸೂರು, ಪ್ರತಿಕ್ಷಣ ಮೈಸೂರು ಕ್ರೀಡೆಯೇ ಅದರ ತಾಳ. ಪ್ರತಿಕ್ಷಣ ಮೈಸೂರು, ಪ್ರತಿಕ್ಷಣ ಮೈಸೂರು, ಪ್ರತಿಕ್ಷಣ ಮೈಸೂರು ಕ್ರೀಡೆಯೇ ಅದರ ತಾಳ. ಪ್ರತಿ ರನ್ನಲ್ಲಿ ಆಶೆ, ಪ್ರತಿ ವಿಕೆಟ್ನಲ್ಲಿ ಜ್ವಾಲೆ, ಸ್ನೇಹ ಸ್ಪರ್ಧೆಯಲ್ಲಿ ಅರಳುವ ಜಯಮಾಲೆ, ಎಲ್ಲಿ ಸೋಲು ಕೂಡ ಪಾಠ ಗೆಲುವಿನ ತಾಳೆ. ಅರಸು ಮಣ್ಣಲ್ಲಿ ಸಂಭ್ರಮ, ಶಕ್ತಿ ಮಹಿಳೆಯಲಿ ಆಟಹಾರ ಹಬ್ಬ, ಸಂತಸದ ಮೇಳವಲಿ, ಶ್ರಮಕ್ಕೆ ಬಹುಮಾನ, ಪ್ರತಿಭೆಗೆ ಸನ್ಮಾನ, ಸಂಸ್ಕೃತಿ ಕ್ರೀಡೆ ಸೇರಿ ಹೊಮ್ಮುವ ಅಭಿಮಾನ. ನಮಸ್ಕಾರ,
ನಾನು ಮೈಸೂರು ಅರಸು ಯುವ ವೇದಿಕೆಯಿಂದ ಈ ವರ್ಷ 25ನೇ ಸಾಲಿಗೆ ಕ್ರಿಕೆಟ್ ಪಂದ್ಯಗಳನ್ನ ಆಯೋಜಿಸಿದ್ವಿ. 14 ತಂಡಗಳು ನಮ್ಮಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವು. ಇದು ಕ್ರೀಡಾಕೂಟದಂತೆ ನಡೀತಾ ಇಲ್ಲ, ಇದು ಒಂಥರ ಹಬ್ಬದಂತೆ ನಡೆಸ್ತಾ ಇದ್ದೀವಿ ನಾವು. ಒಳ್ಳೆ ಊಟ, ಒಳ್ಳೆ ತಿಂಡಿ, ಬಂದವ್ರಿಗೆ ಭಾಳ ಒಂದು ಅತಿಥಿ ದೇವೋಭವ ಥರದಲ್ಲಿ ನಾವು ನಡ್ಸ್ಕೊಂಡು ಬಂದಿದ್ದೀವಿ. ಮುಂದೂ ಈ ಥರ ನಡ್ಸ್ಕೊಂಡು ಹೋಗ್ತೀವಿ. ನಮ್ಮ ಅರಸು ಯುವ ವೇದಿಕೆಗೆ ಬೆಂಗಳೂರಿನ ಅರಸು ಸಂಘದವ್ರು ಬಂದು ಅಪ್ರಿಷಿಯೇಟ್ ಮಾಡಿ ನಾವು ಈ ಥರ ನಡೆಸಬೇಕು ಅಂತ ಅವ್ರ ಮನಸ್ಸಿಗೂ ಬಂದಿದೆ. ಎಲ್ಲ ಕ್ರೀಡಾಭಿಮಾನಿಗಳು ಬಂದು ಸೇರಿದ್ದಾರೆ. ಹೆಣ್ಮಕ್ಳಿಗೆ ಬೇರೆ ಬೇರೆ ಥರ ನಾವು ಫನ್ ಕ್ರೀಡೆಗಳನ್ನ ನಡೆಸ್ಕೊಡ್ತಾ ಇದ್ದೀವಿ. ಫನ್ ಕ್ರೀಡೆಗಳಲ್ಲಿ ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ನಾಳೆ ಸಂಡೇ ಇರೋದ್ರಿಂದ ಎಲ್ಲ ಹೆಣ್ಮಕ್ಳು, ಗಂಡು ಮಕ್ಕಳು, ಹಿರಿಯರು, ಕಿರಿಯರು ಭೇದವಿಲ್ಲದೆ ಎಲ್ಲ ಆಟ ಆಡಿ ನಾವು ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ತೀವಿ. ಮುಂದೆ ಇದೇ ಥರ ನಡ್ಸ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಎಲ್ಲರ ಸಹಕಾರ ನಮಗೆ ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ನಮಕ್ಕೆ ಬಹುಮಾನ, ಪ್ರತಿಭೆಗೆ ಸನ್ಮಾನ, ಸಂಸ್ಕೃತಿ ಕ್ರೀಡೆ ಸೇರಿ ಹೊಮ್ಮುವ ಅಭಿಮಾನ. I love cricket, I love cricket, I love cricket. I love cricket, I love cricket, I love cricket. I love cricket, I love cricket, I love cricket. ಮೈಸೂರು ಮೊನ್ನೆ ನಮ್ಮ, I love cricket, I love cricket. ಮೈಸೂರು ಮೊನ್ನೆ ನಮ್ಮ, ಮಹಾರಾಜರ ಸ್ಥಾನ, ಮೈಸೂರು ಮೊನ್ನೆ ನಮ್ಮ, ಮಹಾರಾಜರ ಸ್ಥಾನ, ಮಹಾರಾಜರ ಸ್ಥಾನ. ಮಹಾರಾಜರ ನಮಸ್ಕಾರ, ನನ್ನ ಹೆಸರು ಲಾವಣ್ಯ. ಇಲ್ಲಿ ಕನ್ನಡ ರಾಜ್ಯೋತ್ಸವ ಇದರ ಅಂಗವಾಗಿ ನಮ್ಮ ಅರಸು ಯುವಜನಾ ವೇದಿಕೆ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರ ಹೆಸರಲ್ಲಿ ನಾವು ಕ್ರಿಕೆಟ್ ಪಂದ್ಯಾವಳಿಯನ್ನು ಇದು 8ನೇ ಬಾರಿ ನಡೆಸ್ತಾ ಇರೋವಂಥದ್ದು. ಇಲ್ಲಿ ಹೆಣ್ಮಕ್ಳಿಗೆ ಏನಪ್ಪ ಕೆಲಸ, ಗಂಡು ಮಕ್ಕಳೆಲ್ಲ ಬಂದು ಆಟ ಆಡ್ತಾ ಇದ್ದಾರೆ ಅಂತ ಎಲ್ಲರೂ ಅನ್ಕೋತಿದ್ರು. ಅದಕ್ಕೆ ನಮ್ಮ ಅರಸು ಯೋಜನಾ ವೇದಿಕೆಯವರು ಏನು ಪ್ಲಾನ್ ಮಾಡಿದ್ದಾರೆ ಅಂದರೆ ಆ ಹೆಣ್ಮಕ್ಳಿಗೂ ಕೂಡ ಫನ್ ಗೇಮ್ಸ್ನ ಶುರು ಮಾಡಿದ್ದಾರೆ. ಹಾಗಾಗಿ ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ. ಒಂದು ರೀತಿಯ ಹಬ್ಬದ ವಾತಾವರಣ ನಮಗೆ ಕಾಣಿಸ್ತಾ ಇದೆ. ಅಷ್ಟೇ ಅಲ್ಲ, ನಾವು ಎಲ್ಲ ಒಟ್ಟಿಗೆ ಸೇರೋದು ಬಹಳ ಅಪರೂಪ ಆಗ್ತಿತ್ತು. ಬಟ್ ಈ ಒಂದು ಪಂದ್ಯಾವಳಿಯಿಂದ ನಮಗೂ ಅವಕಾಶ ಕೊಟ್ಟಿದ್ದು ಬಹಳ ಸಂತೋಷ ಆಯಿತು. ತುಂಬ ಚೆನ್ನಾಗಿ ಗೇಮ್ಸ್ಗಳನ್ನ ಆರ್ಗನೈಸ್ ಮಾಡಿದ್ದಾರೆ. ಬಹಳ ಅಚ್ಚುಕಟ್ಟಾಗಿ ಎಲ್ಲ ಗೇಮ್ಸ್ಗಳನ್ನ ಆಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಬಹುಮಾನವನ್ನು ಗೆಲ್ಲೋದ್ರಲ್ಲಿ ಉತ್ಸುಕರಾಗಿದ್ದಾರೆ. ಮಹಿಳೆಯರು ಬಹಳ ಖುಷಿಯಿಂದ ಈ ಒಂದು ಗೇಮಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ನನಗೂ ಬಹಳ ಖುಷಿ ಆಯಿತು. ನಾನು ಕೂಡ ಭಾಗವಹಿಸಿದ್ದೀನಿ. ಹೀಗೆ ಪ್ರತಿ ವರ್ಷ ಮುಂದುವರಿಸ್ಕೊಂಡು ಹೋದರೆ ನಮಗೆ ಬಹಳ ಖುಷಿ ಆಗುತ್ತೆ. ಒಂದಷ್ಟು ಜನ ಮತ್ತಷ್ಟು ಮಗದಷ್ಟು ಸೇರ್ತಾ ಹೋಗ್ತಾರೆ. ಇವರೆಲ್ಲ ಸೇರಿದಾಗ ನಮ್ಮ ಒಂದು ಜನಾಂಗದ ಎಲ್ಲ ಒಂದು ಬಾಂಧವ್ಯ ಇನ್ನೂ ಹೆಚ್ಚಾಗುತ್ತೆ ಅನ್ನೋದು ಒಂದು ನನ್ನ ಅನಿಸಿಕೆ. ಧನ್ಯವಾದಗಳು. ನಮಸ್ಕಾರ, ನಾನು ಮಲ್ಲರಾಜ ಅರಸ್ ಅಂತ. ಇಲ್ಲಿ ಯೋಜನೆ ವೇದಿಕೆಯವರು ಕ್ರಿಕೆಟ್ ಮ್ಯಾಚ್ಗಳನ್ನ ಪ್ರತಿ ವರ್ಷ ಅರೇಂಜ್ ಮಾಡ್ತಾ ಇದ್ದಾರೆ. ಭಾಳ ಸುಮಾರು 8 ವರ್ಷಗಳಿಂದ ಮಾಡ್ತಾ ಇದ್ದಾರೆ. ವರ್ಷಕ್ಕೆ ಇದು ತುಂಬ ಚೆನ್ನಾಗಿ ಆಗ್ತಾ ಇದೆ. ಒಂದೇನು ನಾವು ಕಾಣ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಮ್ಮ ಪ್ರತಿಭೆಗಳು ಹಳ್ಳಿಯಲ್ಲಿ ಎಷ್ಟು ಚೆನ್ನಾಗಿದ್ದಾರೆ ಅನ್ನೋದು ಈಗ ನಮಗೆ ಅರ್ಥ ಆಗ್ತಾ ಇದೆ. ಮೊದಲು ನಗರ ಮಟ್ಟದಲ್ಲಿ ಮಾತ್ರ ನಮ್ಮ ಮಕ್ಕಳು ಎಲ್ಲದರಲ್ಲೂ ಮುಂದಿದ್ದಾರೆ, ಸ್ಪೋರ್ಟ್ಸಲ್ಲಿ ಮುಂದಿದ್ದಾರೆ ಅನ್ನೋ ಭಾವನೆ ಇತ್ತು. ಈಗ ನಗರ ಮಟ್ಟಕ್ಕಿಂತ ಹೆಚ್ಚಾಗಿ ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳಿಗೆ ಈ ಹೋರಾಟದ ಮನೋಭಾವ, ಈ ಸ್ಪೋರ್ಟಿವ್ ಸ್ಪಿರಿಟ್ ಎಲ್ಲವೂ ತುಂಬ ಚೆನ್ನಾಗಿ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಅರಸು ಯೋಜನೆ ವೇದಿಕೆ ತುಂಬ ಕಲೆಕ್ಟಿವ್ ಆಗಿ ಹುಡುಗರುಗಳು ಪ್ರೀತಿ ವಿಶ್ವಾಸದಿಂದ ಯಾವುದೇ ಗೊಂದಲಕ್ಕೂ ಎಡೆ ಮಾಡಿಕೊಡದೆ ಒಬ್ರಿಗೊಬ್ಬರು ಕೈ ಜೋಡಿಸಿ ಬಹಳ ವ್ಯವಸ್ಥಿತವಾಗಿ ಅರೇಂಜ್ ಮಾಡಿದ್ದಾರೆ. ಇದು ಹೀಗೆ ಮುಂದುವರಿಯಲಿ. ಇದ್ರ ಜೊತೆಯಲ್ಲಿ ನಾನು ನಮ್ಮ ಯುವ ಮಿತ್ರರು ಕೇಳೋದೇನೆಂದರೆ, ಈ ಕ್ರಿಕೆಟಿನ ಜೊತೆಗೆ ಕಬಡ್ಡಿ ಪಂದ್ಯಾವಳಿಗಳನ್ನ ಆಯೋಜಿಸಿ, ಕಬಡ್ಡಿ ನಿಜವಾಗಿ ಪುರುಷ ಸಂಕೇತವಾದಂಥ ಆಟ, ಅದು ಆಡೋದ್ರ ಮೂಲಕ ನಮ್ಮ ಮಕ್ಕಳ ಕ್ಷೇತ್ರ ಯಾವ ಮಟ್ಟದಲ್ಲಿ ಇರುತ್ತೆ ಅನ್ನೋದನ್ನು ನಾವು ನೋಡ್ಬೋದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಕಬಡ್ಡಿ ಆಟಗಳನ್ನು ವ್ಯವಸ್ಥೆ ಮಾಡೋದು ಇನ್ನೂ ಚೆನ್ನಾಗಿರುತ್ತೆ.
ಮತ್ತು ಇವ್ರ ಪ್ರಯತ್ನ ಇನ್ನೂ ಚೆನ್ನಾಗಾಗಲಿ. ಭಾಳ ಚೆನ್ನಾಗಿದೆ. ಯಾವತ್ತು ಜನಗಳ ಅಪೇಕ್ಷೆ ನೀವು ಎಷ್ಟೇ ಚೆನ್ನಾಗಿ ಮಾಡಿದ್ರು ಇನ್ನೂ ಚೆನ್ನಾಗಿ ಮಾಡಲಿ ಅನ್ನೋದಿರುತ್ತೆ. ಆ ನಿಟ್ಟಿನಲ್ಲಿ ಇವರು ಖಂಡಿತವಾಗಿ ಮುಂದುವರಿಸ್ತಾರೆ ಅಂತ ನಾನು ನಂಬಿದ್ದೀನಿ. ಧನ್ಯವಾದ. ಹಲೋ ನಮಸ್ಕಾರ, ನನ್ನ ಹೆಸರು ಸುಚಿತ್ರ ಅರಸ್ ಅಂತ. ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಅದರಿಂದ ಇಲ್ಲಿ ಕ್ರಿಕೆಟ್ ಪಂದ್ಯಾವಳಿ ಇಟ್ಕೊಂಡಿರ್ತಾರೆ. ಇದರಿಂದ ನಮ್ಮ ಹೆಣ್ಮಕ್ಳುಗಳ್ನು ಕರೆ ಮಾಡಿರ್ತಾರೆ. ನಾವು ಬಂದು ಆಟದಲ್ಲಿ ಭಾಗಿಯಾಗಿರ್ತೀವಿ. ನಮಗೂ ಮೂರು ಆಟ ಆಡಿಸಿದ್ದಾರೆ. ನಾವು ಆಟದಲ್ಲಿ ಗೆದ್ದಿರುತ್ತೇನೆ. ಆದರೆ ಕ್ರಿಕೆಟ್ ನೋಡೋದು ತುಂಬ ಖುಷಿ. ನಾವು ಅದ್ರ ಜೊತೆ ನಾವು ಹೆಣ್ಮಕ್ಳುಗಳು ಆಟ ಆಡ್ತಿದ್ದೀವಿ ಅಂದರೆ ನಮ್ಗೆ ಇನ್ನೂ ಹೆಮ್ಮೆ ವಿಷಯ. ಇನ್ನು ಪ್ರತಿ ವರ್ಷವೂ ಇದೇ ರೀತಿ ನಡೆಸ್ಕೊಂಡು ಹೋಗಲಿ ಅಂತ ನಾನು ಕಳಕಳಿಯ ಪ್ರಾರ್ಥನೆ. ಅಂಬರಿ 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 ಅಂಬರಿ